ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನಿಮಗೆ ನಿಜವಾಗಿಯೂ ಬಿಡುಗಡೆಯಾಗುವುದು. ರೀಪ್ರಿಂಟ್ಸ್ ಪುಟ 2438, ಪುಟದ ಸಂಖ್ಯೆ 235, 236. ಕೃಪೆಯಿಂದಲೂ ಸತ್ಯದಿಂದಲೂ ಕೂಡಿದ ತಂದೆಯ ಒಬ್ಬನೇ ಮಗನನ್ನು ನಮ್ಮಂತೆ ಸಕಲ ವಿಷಯಗಳಲ್ಲಿ ಪರಿಶೋಧಿಸುವುದು ಅವಶ್ಯವಾಗಿತ್ತು. ಹೀಗೆ ಆತನು ಏನೇ ಬಂದರೂ ತಂದೆಯ ಚಿತ್ತಕ್ಕೆ ತಾನು ವಿಧೇಯನಾಗಿರುವುದನ್ನು ಹಾಗೂ ತನ್ನ ನೆರೆಯವನನ್ನು ಅಂದರೆ ತಂದೆಯ ಏರ್ಪಾಡಿನ ಮೂಲಕವಾಗಿ ವಿಮೋಚಿಸಿ ಮೇಲಕ್ಕೆತ್ತಲಿರುವ ಮಾನವರನ್ನು ಪ್ರೀತಿಸುವುದನ್ನು ಪೂರ್ಣವಾಗಿ ಪ್ರಮಾಣೀಕರಿಸಿ ತೋರಿಸಿಕೊಡಬೇಕಿತ್ತು. ಇದಕ್ಕೂ ಮಿಗಿಲಾಗಿ ಪರಿಪೂರ್ಣತೆಯಿಂದ ಬಿದ್ದು ಹೋಗಿದ್ದು ನಂತರದಲ್ಲಿ ವಿಮೋಚಿತರಾಗಿ ತನ್ನೊಂದಿಗೆ ಸಹಬಾಧ್ಯರಾಗಲು ಕರೆಯಲ್ಪಟ್ಟಿರುವ ಮಾನವ ಕುಲದವರಾದ ನಾವು ತಂದೆಯ ಅಂಗೀಕಾರ ಹೊಂದಿದ ಕ್ರಿಸ್ತನ ಮನೋಭಾವವನ್ನು ಪಡೆಯುವ ಉದ್ದೇಶಕ್ಕಾಗಿ ಈ ಅನುಭವ ಶಾಲೆಗಳಲ್ಲಿ ಶಿಕ್ಷಣ ಪಡೆದು ಶಿಕ್ಷಿತರಾಗುವುದು ಅವಶ್ಯವಿತ್ತು. ಕ್ರಿಸ್ತನ ಈ ಅನುಭವ ಶಾಲೆಯನ್ನು ತಂದೆಯು ತನ್ನ ಮಕ್ಕಳಿಗಾಗಿ, ಅಂದರೆ ದೈವಿಕ ಸ್ವಭಾವದಲ್ಲಿ ಪಾಲನ್ನು ಹೊಂದಲು ಕರೆಯಲ್ಪಟ್ಟವರಿಗಾಗಿ ಏರ್ಪಡಿಸಿ ಕೊಟ್ಟಿರುವನು. ನಿಜವಾಗಿಯೂ ದೇವರು ಪೂರ್ವದಲ್ಲಿ ಮೊದಲೇ ಮಾಡಿದ ತನ್ನ ಸಂಕಲ್ಪದ ಮೇರೆಗೆ ನಾವು ಕರೆಯಲ್ಪಟ್ಟು ಕ್ರಿಸ್ತನ ಪ್ರತಿರೂಪಿಗಳಾಗಿ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗಲು ಯೋಗ್ಯರನ್ನಾಗಿ ಮಾಡುವ ಸಲುವಾಗಿರುವುದೆಂಬ ಸರಳವಾದ ಹೇಳಿಕೆಯನ್ನು ನಾವು ಪಡೆದಿರುವೆವು. ಇದರಿಂದಾಗಿ ನಾವು ನೋಡುವುದೇನೆಂದರೆ, ನಂಬಿಕೆ ಮತ್ತು ಪ್ರತಿಷ್ಠೆಯ ಮೂಲಕವಾಗಿ ಕರ್ತನನ್ನು ಸೇರುವಲ್ಲಿ ನಾವು ನಮ್ಮನ್ನು ಉನ್ನತ ಮಟ್ಟಕ್ಕೆ ತಲುಪಿರುವುದು ಮತ್ತು ಬಾಧ್ಯತೆ ಹೊಂದಿರುವೆವೆಂದು ಘೋಷಿಸಿಕೊಳ್ಳಲಾಗದು. ಆದರೆ ನಮ್ಮನ್ನು ದೇವರು ತನ್ನನ್ನು ಪ್ರೀತಿಸುವವರಿಗೆ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನೂ ಬಾಧ್ಯವಾಗಿ ಹೊಂದಲು ಸಿದ್ಧವಾಗ ಬಯಸುವ ವಿದ್ಯಾರ್ಥಿಗಳೆಂದು, ಶಿಷ್ಯರೆಂದು ನಮ್ಮ ವಿಷಯವಾಗಿ ಘೋಷಿಸಿಕೊಳ್ಳುವೆವು. ದೇವರು ಈ ವಿಷಯವಾಗಿ ಮಾಡಿರುವ ಬೋಧನೆಯಾಗಿರುವುದೆಂದು ಈ ಅಂಶವನ್ನು ಮನಸ್ಸಿನಲ್ಲಿಟ್ಟುಕೊಂಡಿದ್ದೇಯಾದರೆ, ಮಾಡಬಾರದ ಸಂಗತಿಗಳನ್ನು ನಾವು ಅನಿವಾರ್ಯವಾಗಿ ಮಾಡಬೇಕಾಗಿ ಬಂದಾಗ ಮತ್ತು ನಾವು ಮಾಡಬೇಕಾದ ಸಂಗತಿಗಳನ್ನು ಮಾಡದೇ ಇರುವುದನ್ನು, ಅಲ್ಲದೆ ನಮ್ಮ ಶರೀರದಲ್ಲಿ ಪರಿಪೂರ್ಣತೆ ಎಂಬುದು ಇಲ್ಲವೆಂಬುದನ್ನು ನಾವು ಕಂಡುಕೊಂಡಾಗ ನಮ್ಮ ವಿಷಯವಾಗಿ ನಾವು ನಿರಾಶರಾಗದಂತೆ ಇವು ನಮ್ಮನ್ನು ತಡೆಯುವುದು. ಇದಕ್ಕೂ ಹೆಚ್ಚಾಗಿ ಕ್ರಿಸ್ತನ ಅನುಭವ ಶಾಲೆಯಲ್ಲಿ ಸೇರಿ ದೇವರ ರಾಜ್ಯಕ್ಕಾಗಿ ನಾವು ಆತನಿಂದ ಶಿಕ್ಷಣ ಹೊಂದಿ ಸಿದ್ಧವಾಗುತ್ತಿರುವುದು ನಮ್ಮ ಶರೀರ ಭಾವವಲ್ಲವೆಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಯಾಕೆಂದರೆ ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. ನಾವು ಆತ್ಮಿಕ ಭಾವವನ್ನು ಹೊಂದಲು ನೀಡಿರುವ ದೇವರ ಕರೆಯನ್ನು ಅಂಗೀಕರಿಸುವುದು ಈ ಮಾತಿನ ಪ್ರತಿಯೊಂದು ಅರ್ಥದಲ್ಲಿಯೂ ಭೂಸಂಬಂಧವಾದ ಸ್ವಭಾವಗಳನ್ನು ತೊಡೆದುಹಾಕುವ ಸಲುವಾಗಿರುವುದು. ಮತ್ತು ಇದರ ಅರ್ಥವೇನೆಂದರೆ, ನಾವು ನೂತನ ಸೃಷ್ಟಿಗಳಾಗಿ, ಅಂದರೆ ದೇವರ ಮಕ್ಕಳಾಗಿ ಹುಟ್ಟುವುದು. ಕ್ರಿಸ್ತನ ಅನುಭವ ಶಾಲೆಯಲ್ಲಿರುವುದು ನೂತನ ಮನಸ್ಸು, ನೂತನ ಚಿತ್ತವನ್ನು ಒಳಗೊಂಡ ನೂತನ ಸೃಷ್ಟಿ. ಇದನ್ನೇ ಪರಿಪೂರ್ಣತೆಗೆ ತರಬೇಕಿರುವುದು, ಅಂದರೆ ದೇವರ ಚಿತ್ತಕ್ಕೆ ಪೂರ್ಣವಾಗಿ ಹೊಂದಿಕೊಂಡು ಕರ್ತನ ಪ್ರತಿರೂಪ ಅಥವಾ ಸಾರೂಪ್ಯಕ್ಕೆ ಬರಬೇಕಾಗಿರುವುದು. ಪಾರಂಪರ್ಯವಾಗಿ ಹೊಂದಿರುವ ಇಲ್ಲವೇ ಬೇರೆ ರೀತಿಯಲ್ಲಿ ಬಂದದ್ದಾಗಿರುವ ನಮ್ಮಲ್ಲಿನ ಅಪರಿಪೂರ್ಣತೆಯ ಕಾರಣದಿಂದ ನಮ್ಮ ಶರೀರ ಭಾವವನ್ನು ದೇವರ ನಿಯಮಗಳಿಗೆ ಸಂಪೂರ್ಣವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವುದರಲ್ಲಿ ನಾವು ಎಂದೂ ಸಫಲರಾಗಲಾರೆವು. ಮತ್ತು ಯಾವಾತನು ತನ್ನ ಶರೀರದಲ್ಲಿ ಪರಿಪೂರ್ಣತೆ ಹೊಂದುವುದನ್ನು ಎದುರು ನೋಡುವವನಾಗಿ ಆ ವಿಷಯವಾಗಿ ತನ್ನ ನಂಬಿಕೆಯನ್ನು ಇಟ್ಟುಕೊಂಡಿರುವನೋ, ಅವನು ಕ್ರಿಸ್ತನ ಸಾರೂಪ್ಯವನ್ನು ಎಂದಾದರೂ ಹೊಂದಿಕೊಳ್ಳುವ, ಅಂದರೆ ಮುಂದಾಗಿ ಆರಿಸಿಕೊಂಡಿರುವ ವರ್ಗದಲ್ಲಿ ಒಬ್ಬನಂತಾಗಿ ಆತನ ಮಗನ ಪ್ರತಿರೂಪವಾಗುವ ವಿಷಯದಲ್ಲಿ ಅವನಿಗಿರುವ ನಿರೀಕ್ಷೆಯು ಕ್ಷೀಣವಾಗುವುದು.